ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ಸಂಜೆ 3:30 ಆಗಿರ್ಬೇಕು. ಆಕ್ಚುಲಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತೇನು ಸ್ಪೆಷಲ್ ಅಂದ್ರೆ ಪಾನಿಪುರಿ. ಸೊ ಪಾನಿಪುರಿ ಪಾರ್ಟಿ ಮಾಡೋಣ ಅಂದ್ಬಿಟ್ಟು ಆಲೂಗಡ್ಡೆ ತಗೊಂಡಿದ್ದೀನಿ. ತೋರಿಸ್ತೀನಿ ಏನೇನು ತಗೊಂಡಿದ್ದೀನಿ ಅಂತ. ಫಸ್ಟ್ ಇವತ್ತು ಪಾನಿಪುರಿ ಪಾರ್ಟಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಮಳೆ ಚಳಿಗೋಸ್ಕರ ಇವತ್ತು ಪ್ಲಾನ್ ಮಾಡಿರೋದು. ನೆನ್ನೆ ಹೋಗಿದ್ದೆ ಶಾಪ್ಗೆ, ಅವಾಗ ತಗೊಬಂದೆ ಪಾನಿಪುರಿ ಜ್ಞಾಪನ ಆಯಿತು ಮಾಡೋಣ ಅಂತ. ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಮಾಡಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥದ್ದು, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬಳಸಲ್ಲ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನನ್ನ ಮಗ ಮಲಗಿದಾನಾಗ ಸೈಲೆಂಟಾಗಿದೆ, ಇಲ್ಲ ಅಂದರೆ ಇಷ್ಟೊತ್ತಿಗೆ ಕಯ ಅಂದಿರೋನು. ಸೊ ನನ್ನ ಮಗಳು ಇವಾಗ ಮಳೆ ಸ್ವಲ್ಪ ನೆನ್ಕೊಂಡು ಬಂದಿದ್ದಾಳೆ, ಅದಕ್ಕೆ ಪಾನಿಪುರಿ ಮಾಡ್ಕೊಂಡು ತಿಂದ್ಬಿಡೋಣ ಅಂತ. ಬನ್ನಿ ಏನೇನು ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಬಟ್ ಇದ್ರಲ್ಲಿ ಒಂದು ಟ್ವಿಸ್ಟ್. ಏನೋ ರೇಸ್, ಪಾನಿಪುರಿ ರೇಸ್. ಯಾವ ರೇಸ್ ಇಲ್ಲ ಫ್ರೆಂಡ್ಸ್, ಪಾನಿಪುರಿ ಅಷ್ಟೇ ನಾನು ಮಾಡೋದು, ರೇಸ್ ಗೀಸ್ ಎಲ್ಲ ಮಾಡಲ್ಲ. ಸೊ ಇವಾಗ ನಾನು ಇಲ್ಲಿ ಒಂದು ಬೇಯಿಸಿರೋಂಥ ಆಲೂಗಡ್ಡೆ ತೊಗೊಂಡಿದ್ದೀನಿ ದೊಡ್ಡದು. ಇದಕ್ಕೆ ನಾನು ಈರುಳ್ಳಿನ ಸ್ವಲ್ಪ ಹಾಕ್ತೀನಿ. ಇವಳು ನನ್ನ ಮಗಳಿಗೆ ಇಷ್ಟ ಆಗಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತೆ ಇದು ಎಂತ ಚಾಟ್ ಮಸಾಲ ಬರುತ್ತೆ, ಅದನ್ನ ಹಾಕ್ತೀನಿ. ಒಂದು ನಿಮಿಷ ತಗೊಂಬರ್ತೀನಿ. ಸೊ ಚಾಟ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪನೇ ಹಾಕ್ಕೊಳ್ತೀನಿ, ಜಾಸ್ತಿ ಏನು ಹಾಕ್ಕೊಳ್ಳಲ್ಲ, ಸಾಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಮತ್ತೆ ಇನ್ನೇನು ಹಾಕೋಬೇಕು? ಸ್ಪೈಸ್, ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ತೀನಿ. ಖಾರನ ಜಾಸ್ತಿ ಬೇಡ, ಸಾಕು. ಜಾಸ್ತಿ ಆಗ್ಬಿಟ್ರೆ ತಿನ್ನಕ್ಕಾಗಲ್ಲ, ಖಾರ ಹೊಡೆದ್ಬಿಡುತ್ತೆ. ಇನ್ನು ಪಾನಿಲೂ ಖಾರ ಇರುತ್ತೆ, ಹಾಗಾಗಿ ಜಾಸ್ತಿ ಖಾರ ಹಾಕೊಳ್ಳಲ್ಲ. ಪಾನಿಲೂ ಖಾರ ಇರುತ್ತೆ. ನಾನಿಲ್ಲಿ ಪಾನಿಗೆ ಬಂದು ಪಾನಿಪುರಿದು ಅಂತ ಎವರೆಸ್ಟ್ ಅವ್ರದ್ದು ಇದೆ, ನಮ್ಮ ಮನೇಲಿ ತಂದಿಟ್ಕೊಂಡಿದ್ದೀನಿ. ಇದು ಸಿಗುತ್ತೆ ಮಾಮೂಲಿ ಎಲ್ಲ ಸ್ಟೋರಲ್ಲಿ ಸಿಗುತ್ತೆ. ಸಾಕಿದ್ರಲ್ಲ ಅರ್ಧ ಬಳಸ್ಕೊಂಡ್ರು ಸಾಕು, ಜಾಸ್ತಿ ಸ್ಪೈಸಿ ಆಗುತ್ತೆ. ಫಸ್ಟ್ ಒಂದ್ಸತಿ ಮಾಡಿದ್ದೆ, ಅವಾಗ ಅರ್ಧ ಬಳಸ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಮಾಡ್ಕೊಳ್ತೀನಿ. ಅದು ಅರ್ಧ ಲೀಟ್ರಿಗೆ ಹಾಕೋಬಹುದು. ಇವಾಗ ಇದನ್ನೆಲ್ಲ ಕಲಿಸ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಆ ನಂತರ ಪಾನಿ ಪ್ರಿಪೇರ್ ಮಾಡೋಣ. ಇನ್ನು ಪೂರಿನ ಕರೆದಿಲ್ಲ, ಎಣ್ಣೆಲಿ ಕರಿಬೇಕು, ಎಣ್ಣೆ ಕಾಯಕ್ಕಿಡಬೇಕು. ಅವಾಗ ಒಂದ್ಸತಿ ನಾವಿಬ್ರು ರೇಸ್ ಮಾಡಿದ್ವಿ. ಅವಾಗ ಇವಾಗ ಅದು 12 ರೂಪೀಸಿಗೆ ಸಿಗುತ್ತೆ ಒಂದು ಪ್ಯಾಕ್. ಪಾನಿಪುರಿಗೆ ಅಂತೀವಿ, ಪಾನಿಗೆ ಹಿಂಗೆ ಪೌಡರ್ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಳ್ಳೋದು. ಸ್ವಲ್ಪನೇ ಹಾಕೊಳ್ಳಿ, ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬಹುದು. ಯಾಕೆಂದ್ರೆ ಜಾಸ್ತಿ ಇದಾಗ್ಬಿಟ್ರೆ ಟೇಸ್ಟ್ ಇರಲ್ಲ, ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ. ಇದಕ್ಕೂ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಅಷ್ಟೇ. ಚೆನ್ನಾಗಿರುತ್ತೆ, ಸೇಮ್ ಪಾನಿಪುರಿ ಅಂಗಡಿಲಿ ಹೆಂಗಿರುತ್ತೆ ಹಂಗೆ ಇರುತ್ತೆ ಮಸಾಲ. ಸೊ ಪುದೀನ ಕೊತ್ತಂಬರಿ ಎಲ್ಲ ಬೇಯಿಸ್ಕೊಂಡು ಅಲ್ಲ ರುಬ್ಕೊಂಡು ಯಾರು ಮಾಡ್ತಾರೆ ಅಂದ್ಬಿಟ್ಟು ಹಿಂಗೆ ಮಾಡ್ಕೊಳ್ತೀನಿ ನಾನು ಅಷ್ಟೇ. ಸಾಕು. ಚಾಟ್ಸ್ ಟೈಮ್ಗೆ ನಾವೇನು ಜಾಸ್ತಿ ಅಂತ ತಿನ್ನಲ್ಲ, ಒಂದೊಂದು ಪ್ಲೇಟ್ ಅಷ್ಟು ತಿನ್ಕೊಂಡ್ರೆ ಆಗುತ್ತೆ ಅಂತ ಮಾಡೋದು. ಇದ್ರದ್ದು ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ? ಈ ಹಾಜ್ಮೂಲ ತಿಂತೀವಲ್ಲ, ಹಾಜ್ಮೂಲ ತಿಂದರೆ ಯಾವ ಥರ ಟೇಸ್ಟ್ ಇರುತ್ತೆ ಆ ಥರ ಟೇಸ್ಟ್ ಇರುತ್ತೆ ಇದು. ಸೊ ಇವಾಗ ಬಂದು ಇದಕ್ಕೆ ಸ್ಟಫಿಂಗ್ ಆಲೂಗಡ್ಡೆನೂ ರೆಡಿ ಆಯಿತು, ಪಾನಿ ರೆಡಿ ಆಯಿತು. ಇವಾಗ ಪಾನಿಪುರಿ ಮಾಡ್ಕೊಂಬಿಡೋಣ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಕರಿತಾ ಇದ್ದೀನಿ, ತೋರಿಸ್ತೀನಿ ಬನ್ನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ತಕ್ಷಣ ಪೂರಿ ಮಾಡಿಬಿಡೋಣ. ನೋಡೋಣ ಒಂದು ಹಾಕಿ. ಇದು ಜಾಸ್ತಿ ಸೀದೋಗ್ಬಿಡುತ್ತೆ, ಬೇಗ ಎತ್ಕೋಬೇಕು. ಹಾಗಾಗಿ ಹುಷಾರಾಗಿ ಹಿಂಗೆ ಮಾಡ್ಕೊಳ್ತಾ ಇರಬೇಕು. ಒಂದೇ ಸಮಕ್ಕೆ ಮಾಡ್ಕೋಬೇಕು, ಸೀದೋಗ್ಬಿಡುತ್ತೆ ಇದು. ಇದಕ್ಕಿದ್ದಾಗೆ ಸೀದ್ಬಿಡುತ್ತೆ, ಬರ್ರಂತ ಉಬ್ಬಿಡುತ್ತೆ, ಅಷ್ಟೇ ಫಾಸ್ಟಾಗೆ ಸೀದೋಗ್ಬಿಡುತ್ತೆ ಇದು. ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್, ಹಾಗಾಗಿ. ಯಾಕೆಂದರೆ ಎಣ್ಣೆ ಕಾವಿರುತ್ತಲ್ವಾ, ತೆಗೆದ ಮೇಲೂ ಅದು ಫ್ರೈ ಆಗುತ್ತೆ, ಸಾಕು ಇಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ಉಪ್ಪಿದೆ ಪೂರಿ ಅಂತ. ಇನ್ನು ಕಲರ್ ಚೇಂಜ್ ಆಗ್ಬಿಡುತ್ತೆ ಅದರಲ್ಲೇ ಬಿಟ್ಟರೆ, ಹಾಗಾಗಿ ಸಾಕು ಅಷ್ಟೇ. ಜಾಸ್ತಿ ಫ್ರೈ ಮಾಡ್ಕೊಂಡ್ರಷ್ಟು ಒಂಥರ ಸೀದೋದಂಗೆ ಆಗ್ಬಿಡುತ್ತೆ. ಒಂದು 4 ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ನಮಗೆ ಮೇಂಟೈನ್ ಮಾಡೋದು ಕಷ್ಟ. ಅಂದರೆ ಅದೇನೋ ದೊಡ್ಡದಾಗಿ ಆಗ್ಬಿಡುತ್ತೆ ಊದ್ಕೊಂಡು. ಅದು ಎತ್ತಬೇಕು ಕರೆಕ್ಟ್ ಟೈಮ್ಗೆ, ಇಲ್ಲ ಅಂದ್ರಂತೂ 2 ಕಡೆನೂ ಬೇಯಬೇಕಲ್ವ, ಹಾಗಾಗಿ ಸ್ವಲ್ಪ ಕಷ್ಟ. ನೋಡಿ ಒಂದು ಕೆಳಗೆ ಬಿಟ್ಟು
ಸೊ ಸಾಕಿತ್ತು. ಎರಡು ಬಿತ್ತು, ಕಾಲ್ ಮೇಲೆ ಬಿದ್ರು ಅಂತ ಹೋಯ್ತು ನೋಡಿ. ಅವಲೇ ಬಣ್ಣ ಎಲ್ಲ ಟರ್ನ್ ಆಗ್ತಾ ಇದೆ. ಫ್ರೆಂಡ್ಸ್, ಪಾನಿಪುರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂಚೂರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ, ಮತ್ತು ಇದಕ್ಕೂ ಕೊತ್ತಂಬರಿ ಆ್ಯಡ್ ಮಾಡಿದ್ದೀನಿ, ಮತ್ತು ಇಲ್ಲಿ ಪೂರಿ ರೆಡಿ ಆಗಿದೆ. ಸೊ ಪಾನಿ ಮತ್ತೆ ಪೂರಿ ಮತ್ತೆ ಸ್ಟಫಿಂಗ್ ಎಲ್ಲ ರೆಡಿ ಆಗಿದೆ. ಇವಾಗ ಮಾಡ್ಕೊಳ್ಳೋಣ ಬನ್ನಿ. ಸೊ ಫ್ರೆಂಡ್ಸ್, ಒಂದೇ ಸತಿ ಸ್ಟಫಿಂಗ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಇನ್ನು ಸುಮ್ಮನೆ ಅವಳಿಗೆಲ್ಲ ಸ್ಟಫಿಂಗ್ ಮಾಡ್ಕೊಂತ ಹೇಳೋಕ್ಕಾಗಲ್ಲ, ಹಾಗಾಗಿ ಸ್ಟಫ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದೊಂದೇ. ದೋಸೆ ಹಿಂಗೆ ಗೋಲ್ ಮಾಡ್ಕೊಂಡು ಹಿಂಗೆ ಸ್ಟಫ್ ಮಾಡ್ಕೊಂಡ್ಬಿಟ್ರೆ ಪಾನಿ ಹಾಕೊಂಡು ಕುಡ್ಕೊಬಿಡ್ಬೋದಲ್ಲ, ತಿನ್ಕೊಬಿಡ್ಬೋದು. ಪಾನಿಪುರಿ ಖುಷಿಲಿ ಏನೇನೋ ಮಾತಾಡ್ಬಿಡ್ತಾ ಇದ್ದೀನಿ ನಾನು. ಕುಡ್ಕೊಬಿಡ್ಬೋದು, ತಿನ್ಕೊಬಿಡ್ಬೋದು ಅಂತ. ಕುಡ್ಕೊಂಡ್ಬಿಟ್ರೆ ಸಿಗಾಕೊಳ್ಳುತ್ತೆ ಗಂಟ್ಲಿಗೆ, ಅಷ್ಟೇ ಮುಗೀತು. ಗೋವಿಂದ. ಇಲ್ಲಿ ಎಷ್ಟು ನಾನು ಕೌಂಟ್ ಮಾಡಿದಾಗ ಎಷ್ಟಿತ್ತು ಗೊತ್ತಾ? ನೋಡಿ ಫ್ರೆಂಡ್ಸ್, ನಾನು ಕಷ್ಟಪಟ್ಟು ಪೂರಿ ಮಾಡ್ಬಿಟ್ಟು ಪಾನಿಪುರಿ ತಿನ್ಬೇಕು ಅಂತ ಅಂದ್ರೆ ಇವಳು ನಾನು ತುಂಬಿಕ್ತಾ ಇದ್ದೀನಿ ಎತ್ಕೊಂಡು ಸುಕ್ಕ ಪುರಿ ತಿಂತೀನಿ ಅಂತ ತಿಂತಾವಳೆ. ನಾನ್ ತಿನ್ನೋಷ್ಟೆಲ್ಲ ತಿಂದಿರೋದು ಒಂದ್ ಪೀಸ್ ಅಷ್ಟೇ. ಒಂದ್ ಪೀಸ್ ಅಂತೆ. ಇವಾಗ ನೋಡ್ರಿ ಎಲ್ಲಾರು ತಿಂದಾಕ್ಬಿಡ್ತಾಳೆ. ನನ್ ಮಗನ್ಗೆ 2 ಎತ್ತಿಕ್ಕಿದೀನಿ, ಬರೀ ಪೂರಿ ಮಾತ್ರ. ಅವನ್ಗೆ 2 ಎತ್ತಿಕ್ಕಿದೀನಿ. ಮೊಟ್ಟೆ ಎತ್ತಿಕ್ತವ್ಯ. ಅವನು ಇದೆಲ್ಲ ಮಸಾಲ ಹಾಕಿದ್ರೆ ತಿನ್ನಲ್ಲ ಅಂತ. ಇವಳು ನೋಡಿದ್ರೆ ಅವಲ್ಲೇ ಸುಕ್ಕ ಪುರಿ ತಿಂತಿ ಅಂತ ಎಲ್ಲ ತಿಂತಾವಳೆ. ಒಂದ್ ಪೀಸ್ ತಿಂದಿರ ಎಷ್ಟಮ್ಮ ಹೇಳ್ತೀಯಾ? ಚೆನ್ನಾಗಿತ್ತಾ? ಬಟ್ ಸ್ಟಾರ್ಟಿಂಗ್ ಅಲ್ಲಿ ಕಚ್ಬೇಕಾದ್ರೆ ಚೆನ್ನಾಗಲ್ಲ. ಯಾಕೆ? ಇದಲ್ವಾ ಫ್ರೆಂಡ್ಸ್, ಎಂತದಂದ್ರೆ ಸಂಡಿಗೆ ಇದಲ್ವಾ ಇದು ಪೂರಿ, ಅಲ್ಲಿ ಪೂರಿ ಮಾಡ್ತಾರಲ್ಲ, ಪೂರಿ ಮಾಡೋರಾದ್ರೆ ಅವ್ರಿಗೆ ಇದು ಪೂರಿ ಮಾಡಕ್ ಬರುತ್ತೆ, ಹಾಗಾಗಿ ಮಾಡ್ತಾರೆ. ನಾನು ಮಾಡಿದ್ದೆ ಯಾವಾಗ ಗೊತ್ತಾ, ಲಾಕ್ಡೌನ್ ಟೈಮಲ್ಲಿ ನಾನೇ ಪೂರಿ ಮಾಡ್ತೀನಿ ಅಂತ ಮಾಡಿಬಿಟ್ಟು ಮೆತ್ತಗೊಳಕ್ ಗೋಧಿ ಹಿಟ್ಟಿಟ್ಟಾಗ ಚಪಾತಿ ತರ ಆಗೋಗಿತ್ತು. ಅದಕ್ಕೆ ಮಾಡಲ್ಲ ಫ್ರೆಂಡ್ಸ್, ಸುಮ್ಮನೆ ನಮಗ್ ಬರ್ದೇ ಇರೋದು ಯಾಕೆ ಮಾಡ್ಬೇಕು. ಇದೇನಾದ್ರೆ ನಾವು ಟ್ರೈ ಮಾಡ್ಬೋದು, ಹಂಗಾಗಿ ನಾನು ಇದನ್ನೇ ಟ್ರೈ ಮಾಡೋದು. ಸ್ವಲ್ಪ ಒಂದು 2 ಬೈಟ್ ಹಿಂಗ್ ಅಂದ್ಮೇಲೆ ಅದು ಇದು ಸ್ಟಫಿಂಗ್ ಟೇಸ್ಟ್ ಬರುತ್ತೆ, ಆಮೇಲೆ ಚೆನ್ನಾಗಿರುತ್ತೆ. ಪಾನಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಆಯ್ತು, ಸ್ಟಫಿಂಗ್ ಇನ್ನೊಂದು 2 ಆಯ್ತು ಅಷ್ಟೇ. 27 ಪೂರಿ ಚಾಲೆಂಜ್ ಮಾಡ್ದಂಗೆ. ಸೊ ಫ್ರೆಂಡ್ಸ್, ಇವಾಗ ಸ್ಟಫಿಂಗ್ ಎಲ್ಲ ಆಯ್ತು, ಇವಾಗ ಪಾನಿ ಹಾಕೊಂಡು ತಿನ್ನೋದಷ್ಟೇ. ಬನ್ನಿ ತಿನ್ನೋಣ. ತಗೊಂಡೋಗು ಬಾರೆ ಪ್ರತು, ಎತ್ಕೋ. ನಿಧಾನ ಚೆಲ್ಬಿಟ್ಟಿಯಾ, ಬಡ್ದಾಕ್ಬಿಡ್ತೀನಿ ಆಮೇಲೆ. ನೀವೆಲ್ಲ ಯಾರ್ ಫ್ರೆಂಡ್ಸ್ ಹಿಂಗ್ ಮಕ್ಳೆಲ್ಲ ಚೆಲ್ಲಿದ್ರೆ ಕೋಪ ಬಂದು ಚೆನ್ನಾಗಿ ಹಾಕೊಂಡ್ ಚಚ್ತೀರಾ ಕಮೆಂಟ್ ಮಾಡಿ. ನಾನಂತೂ ಚೆನ್ನಾಗಿ ಬಾರ್ಸಾಕ್ಬಿಡ್ತೀನಿ. ಆ ಮಗುನೇ ಏಯ್ ಕೆಳಗಿಕ್ಕೆ ಮೇಲಿಕ್ ಬಿಡ, ಆಮೇಲೆ ಚಲೋ ಬಿಡತ್ತೆ ಎಲ್ಲ. ರಿಮೋಟ್ ಎಲ್ಲೇ? ಆಫ್ ಮಾಡಿ ಸೌಂಡ್. ಅವ್ನು ನನ್ನ ಮಗ ಮನ್ಗವನೆ ಫ್ರೆಂಡ್ಸ್, ಹಂಗಾಗಿ ಇಷ್ಟೊಂದು ರಾಜಾರೋಷವಾಗೆಲ್ಲ ಮಾಡ್ತಾ ಇದ್ದೆ. ಅಜ್ಜಿ ಎದ್ದಿದ್ಯ ನೀನ? ಬಾ ಪಾನಿಪುರಿ ತಿನ್ನೋಣ. ಅಕ್ಕ ಬಂದಿದ್ದಾಳೆ, ಬಾ ಬಂಗಾರಿ. ಬರಲ್ಲ ಅವ್ನು, ಬಿಡೆ, ಮೂಡ್ ಸೇರಿ ಹೋಗ್ಬೇಕು. ಬಾರೆ ನಾವು ಪಾನಿಪುರಿ ತಿನ್ನೋಣ, ಬಾರೇ. ಪುರಿ ಪಾನಿಪುರಿ. ಅಯ್ಯಪ್ಪ. ಸೊ ಫ್ರೆಂಡ್ಸ್, ಇವಾಗ ಪಾನಿಪುರಿ ತಿನ್ನೋ ಟೈಮ್ ಬಂದ್ಬಿಟ್ಟಿದೆ, ತಿನ್ನೋಣ ಬನ್ನಿ. ಬಾರೆ ಬೇಗ. ನಾನು ಹಾಕೊಂಡು ತಿನ್ಲ, ನೀನ್ ಹಾಕೋ ತಿಂತೀಯ ಫಸ್ಟು? ಸೊ ಇವಾಗ ಇಬ್ರು ಒಂದೇ ಸರ್ತಿ ತಿಂತೀವಿ ಫ್ರೆಂಡ್ಸ್. ಇಟ್ಕೊಳೆ. ಬಟ್ ಇದು ಎಷ್ಟೊಂದು ಟೈಮ್ ಇರುತ್ತೆ? 3, 2, 1. ಕಚ್ಚಿದ್ರೆ ಹುಳಿ ಎಲ್ಲ ಬ್ಲಾಸ್ಟ್ ಆಗುತ್ತಲ್ಲ ಅಂತ ನೆತ್ತಿಗೆ ಆಗ್ಬಿಡುತ್ತೆ. ಹಂಗಾಗಿ ಸೂಪರ್ ಆಗಿದೆ. ನೀವೊಂದ್ಸತಿ ಟ್ರೈ ಮಾಡಿ. ನಾನು ದಹಿ ಪುರಿ ಇದ್ರಲ್ಲಾಗಲ್ಲ. ನನ್ನ ಮಗ ಬಂದ, ಅಪ್ಪ ಪಾನಿಪುರಿ ತಿನ್ನೋಣ ಮಗ ನಾವು. ನನ್ ಚಿನ್ನಿ ಬಂಗಾರಿ ಇದು ತೋಚು ಮಾಡುತ್ತದ ಕುಚು. ಬಟ್ ಫ್ರೆಂಡ್ಸ್, ಇದ್ರಲ್ಲಿ ಅಡ್ವಾಂಟೇಜ್ ಏನ್ ಗೊತ್ತಾ, ಇವಾಗ ನಾವು ಅಂಗಡಿಲಿ ತಿಂತೀವಲ್ಲ ಆ ಪೂರಿ ಬಂದು ಪಾನಿ ಹಾಕಿದ ತಕ್ಷಣನೇ ಮೆತ್ತಗಾಗ್ಬಿಡುತ್ತೆ. ಬಟ್ ಇದಂಗಲ್ಲ, 1-2 ನಿಮಿಷ ಇರ್ಬೋದು ಆರಾಮಾಗೆ. 2 ನಿಮಿಷ ಅಲ್ಲ, 2 ಸೆಕೆಂಡ್ ಇರ್ಬೋದು.
ಅಷ್ಟು ಬೇಗ ಸಾಫ್ಟ್ ಆಗಲ್ಲ. ಹಂಗಾಗಿ ಅದೊಂದು ಅಡ್ವಾಂಟೇಜು. ಚೆನ್ನಾಗಿದೆ ಮಾತ್ರ, ಟ್ರೈ ಮಾಡಿ ನೀವು ಮನೇಲಿ. ನಾನು ಮಾಡಿಲ್ಲ. ಸುಕ್ಕ ಪುರಿ ಸೂಪರ್ ಆಗಿದೆ ಫ್ರೆಂಡ್ಸ್. ಸುಕ್ಕನೂ ಹಂಗೆ ತಿನ್ಬೋದು, ಪಾನಿ ಹಾಕ್ಕೊಳ್ದೆ ತುಂಬ ಚೆನ್ನಾಗಿರುತ್ತೆ. ಖಾರ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಖಾರ ಈರುಳ್ಳಿ ಹಾಕ್ಕೊಂಡ್ರೆ ಈ ನನ್ನ ಮಗಳು ಸರಿಗೆ ಈರುಳ್ಳಿ ತಿನ್ನಲ್ಲ, ಬೇಡ ಬೇಡ ಅಂತಲ್ಲ, ಹಂಗಾಗಿ ಈರುಳ್ಳಿ ಕಡಿಮೆ ಹಾಕಿದ್ದೀನಿ. ಆಮೇಲೆ ಖಾರನೂ ಅಷ್ಟೇ ಜಾಸ್ತಿ ಆಗ್ಬಿಟ್ರೆ ಅವಳು ತಿನ್ನಲ್ಲ, ಹಂಗಾಗಿ ಖಾರ ಹಾಕಿಲ್ಲ. ಇವಾಗ ನನ್ನ ಮಗ ನೋಡಿ, ಅವನು ಪಾನಿ ಹಾಕ್ಕೊಡು ಪುರಿಗೆ ನಿಮ್ಮ ಥರ ಅಂತಾನೆ. ಅದು ಖಾರ ಇದೆ, ತಿನ್ನಕ್ಕಾಗತ್ತ ಅವನು? ನಾನು 3 ಸುಕ್ಕ ಪುರಿ ಎತ್ಕೊಂಡಿದ್ದೆ. ತಿನ್ರಿ. ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಇವತ್ತು. ಏನಮ್ಮ ನೋಡಿ ಫ್ರೆಂಡ್ಸ್, ನಮ್ಮ ತರ ಪಾನಿ ಹಾಕೊಂಡು ತಿನ್ಬೇಕಂತ ಅವ್ನು. ಈ ಪಾನಿ ಹಾಕಿರೋ ಅವ್ನು ತಿನ್ನಕ್ಕಾಗತ್ತ? ಖಾರ ಖಾರ ಆಗತ್ತಮ್ಮ, ಬೇಡ ನಿಂಗೆ. ಹಾ, ಸುಕ್ಕ ತಿನ್ನಕ್ಕೆ ನಾನೊಂದು ಸುಕ್ಕ ತಿಂತೀನಿ ರೀ ಫ್ರೆಂಡ್ಸ್. ಹೆಂಗೆ ಸ್ಪೇರ್ಶಿಪ್ ಅಂತಿದ್ದು ಖಾಲಿ ಆಗೋಯ್ತು ನೋಡಿ ಫ್ರೆಂಡ್ಸ್. ಅಷ್ಟೊಂದು ಪೂರಿ ಮಾಡಿದ್ದೆ, 27 ಪೂರಿ ಕೌಂಟ್ ಮಾಡಿದಾಗ. ಅವಳಿಗೆ ಅವೆಲ್ಲ ಖಾರ ಹತ್ಕೊಂಡ್ಬಿಟ್ಟು ನಾ ಖಾರನೇ ಹಾಕಿಲ್ಲ ಅಂತದ್ರಲ್ಲಿ. ಹಾ, ಓಯ್ ಕಾಲ್ ತೋರಿಸ್ತಾರ. ಹಾಯ್ ಮಾಡ ನನ್ ಮಗನೇ. ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ ಮಗ ಪಾನಿ ಕುಡಿತವನೆ. ನನ್ ಖಾರ ಅಂದ್ರೆ ಕುಡಿತೀಯಾ ಪಾನಿನ? ಸಾಕಪ್ಪ ಪಾನಿ. ಖಾರ ಹತ್ಕೊಡ್ತು, ತಗೋ ಪುರಿ ತಿನ್ನೋಗ. ಹಂಗೆ ಮಗಳಿಗೆ ಅಬಾಕೋದು ಏನಂತಾರೆ ಅದಕ್ಕೆ? ಅಬಾಕಸ್ ಕ್ಲಾಸ್ ಇದೆ, ಅದಕ್ಕೋಸ್ಕರ ಸ್ಕೂಲ್ 300 ರೂಪೀಸ್ ಇಸ್ಕೊಂಡು ಇದನ್ನ ಕೊಟ್ಟಿದ್ದಾರೆ. ಮತ್ತೆ ಅದಕ್ಕೆ ಒಂದು ಇದು ಕೊಟ್ಟಿದ್ದಾರೆ, ಅವಳ ನೇಮ್ ಬರ್ಕೊ ಬಂದವಳೆ, ಪ್ರತೀಕ್ಷಾ ಅಂತ. ಕ್ಲಾಸ್ ಟೀಚರ್ ಬರ್ದಿರೋದು. ಅಬಾಕೋಸ್ದು ಕಿಟ್. ಇದು 2 ಬುಕ್ಕು, ಏನೋ ಪಾರ್ಟ್ 1 ಪಾರ್ಟ್ 2 ತರ 2 ಬುಕ್ಕು. ಇದೊಂದು ಅಬಾಕೋದು ಕೌಂಟಿಂಗ್ ಮಾಡೋಂಥದ್ದು ನಂಬರಿಂಗ್ದು ಕೊಟ್ಟಿದ್ದಾರೆ. ಈ ನನ್ ಮಗ ನೋಡಿ ಸ್ಪೆಟ್ ಹಾಕಿದೀನಿ ಚೊಡಿ ಅಂತ ಮಗಗೆ. ಚಡ್ಡಿ ಹಾಕದೆ, ಅದಕ್ಕೆ ಕಾಸು ಇಕ್ಕೊಂಡಂತೆ ಜೋಬಲ್ಲಿ. ಚೀ ತೋರ್ಸು, ಕಾಸಲ್ಲಿ ಇಕ್ಕೊಂಡಿದ್ಯಾ? ಕಾಸು ತೋರ್ಸು, ಕಾಸು ಜೋಬಲ್ಲಿ ತೋರ್ಸು. ಕನ್ಫ್ಯೂಸ್ ಆಗ್ಬಾರ್ದು. ಹೆಂಗ್ ಮಾಡೋದು ಅಂತ ಫಸ್ಟ್ ಒಂದ್ ಸಣ್ಣ ಪಿಕ್ ಮಾಡ್ತೀನಿ ನಂದು ಪಾರ್ಟ್ 1 ಬುಕ್ ಅಲ್ಲಿ. ಇವನ್ ತೋರಿಸ್ತೀನಿ, ಹೇಳಪ್ಪ. ಅವಳು ಏನ್ ಹೇಳ್ತಾಳ ಅದೆಲ್ಲ ಇವನು ಹೇಳ್ಬಿಡ್ಬೇಕು. ಸೊ ಇದೆಲ್ಲ ಸಿಂಗಲ್ದು. ಪಾರ್ಟ್ 2 ಬುಕ್ ಅಲ್ಲಿ ಚೆನ್ನಾಗಿರುತ್ತೆ ನೋಡಿ. ಅವಳು ಏನ್ ಹೇಳ್ತಾಳೆ ಅದನ್ನೇ ಇವನು ಹೇಳ್ಬಿಡ್ಬೇಕು ನೋಡಿ. ಯಾಗ ಬುಕ್ ತೋರ್ಸೋಣ ನೋಡಿ. ಸೊ ಇದು ಈ ತರ ಚಮ್ಸ್ ಕೊಡ್ತಾರೆ ಫಸ್ಟ್ ಅಲ್ಲಿ. ಅದಕ್ಕಿಂತ ಮುಂಚೆ ಈ ತರ ಕೊಟ್ಟಿರ್ತಾರೆ. ಇರೇ ಇವಂದು ನೋಡ್ಬಿಡಿ. ಅವಳು ಏನಾರ ತೋರ್ಸ್ಬಿಟ್ರೆ ಇವನು ತೋರ್ಸ್ಬಿಡ್ಬೇಕು. ಹೌದಾ? ಓ ಆತರ. ಅವರೆಲ್ಲ ನಿನ್ ಫ್ರೆಂಡ್ಸ್ ಅಮ್ಮ? ಅವರೆಲ್ಲ ನಿನ್ ಫ್ರೆಂಡ್ಸ್ ಅಮ್ಮ? ಅವರು ಇಲ್ವಮ್ಮ? ನೋಡಿ ಇಲ್ಲಿ ನೋಡಿ. ಇವಾಗ ಅಬಾಕಸ್ ಅಲ್ಲಿ ತಿಳ್ಕೊಬೇಕಂದ್ರೆ ಇಲ್ಲಿ ನೋಡಿ, ಬಾರ್ ಲೈನ್ ಬೀಡ್ಸ್, ಯೂನಿಟ್ ಪಾಯಿಂಟ್, ಆಮೇಲೆ ಅಪ್ಪರ್ ಬೀಡ್, ನೋಡಿ ಫಸ್ಟ್ ಒನ್ ಸಮ್ ಇದೆ. ಇವಾಗ ಯೂನಿಟ್ ಪಾಯಿಂಟ್ ಅಂತ ಯೂಸ್ ಮಾಡ್ತೀನಿ ನಾನು. 1 + 3 + -1. ಸೊ ನೋಡಿ ಫ್ರೆಂಡ್ಸ್, ನೆನ್ನೆ ಸೊಪ್ಪು ತಗೊಂಡ್ ಬಂದೆ. ರಾತ್ರಿ ತಂದಿದ್ದು, ಟೈಮ್ ಇರಲಿಲ್ಲ, ಅಡುಗೆ ಕೆಲಸ ಇತ್ತು, ಹಾಗಾಗಿ ಕ್ಲೀನ್ ಮಾಡಿಲ್ಲ. ಇವಾಗ ಕ್ಲೀನ್ ಮಾಡೋಣ ಅಂತ ಕೂತಿದ್ದೀನಿ, ಮಸೊಪ್ಪು ಮಾಡೋಕ್ಕೆ ಅಂತ. ಆದರೆ ಇವತ್ತು ಸೊಪ್ಪು ಸಾರು ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಬೆಳಿಗ್ಗೆನೇ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನಾನ್ ವೆಜ್ ಮಾಡೋಣ ಇವತ್ತು, ಇನ್ನು ನಾಳೆ ಫ್ರೈಡೇ ಲಾಸ್ಟ್ ಇದು ಅಂತ, ಆಷಾಢ ಶುಕ್ರವಾರ ಪೂಜೆ ಮಾಡಬೇಕು, ಇನ್ನು ಶನಿವಾರ ನಾವು ತಿನ್ನಲ್ಲ, ಅದಕ್ಕೆ ನಾನ್ ವೆಜ್ ಮಾಡ್ತೀನಿ. ಪೆನ್ನಲ್ಲಿ ಬರಿಬಾರ್ದು, ಅಕ್ಕನೇ ಬರ್ದಿಲ್ಲ ಇನ್ನ, ಅದು ಪೆನ್ಸಿಲ್ ವರ್ಕು. ಅದಕ್ಕೇನೆ ನಾನ್ ವೆಜ್ ಮಾಡೋಣ, ಕಾಲು ತಗೊಬನ್ನಿ, ಕಾಲು ಸಾರು ಮಾಡ್ತೀನಿ ಅಂತ ಅಂದಿದ್ದೆ. ಸೊ ಅಂಗಡಿ ಕ್ಲೋಸ್ ಆಗಿತ್ತು, ಕಣೆ ಇಲ್ಲ ಅಂದ್ರು. ಸರಿ ಅಂದ್ಬಿಟ್ಟು ನಾನ್ ವೆಜ್ ಮಾಡೋಣ ಅನ್ನೋ ಮೂಡ್ ಬೆಳಿಗ್ಗೆಯಿಂದ. ಹಾಗಾಗಿ ಸೊಪ್ಪು ಸಾರು ಮಾಡಕ್ಕೆ ಇಂಟ್ರೆಸ್ಟೇ ಇಲ್ಲ. ಏನ್ ಮಾಡೋದು? ಅದಕ್ಕೇನೆ ಇವಾಗ ಸೊಪ್ಪು ಕ್ಲೀನ್ ಮಾಡಕ್ ಕೂತಿದ್ದೀನಿ. ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಸೊಪ್ಪು ಸಾರು ಮಾಡಕ್ಕೆ ಸೊಪ್ಪು ತಂದು ಇಟ್ಕೊಂಡಿದ್ದೀನಿ.
ಇವಾಗ ಮಾಡಿದ್ರು ನಾನ್ ವೆಜ್ಜು ಏನಾಗುತ್ತೆ ಅಂದರೆ ನಾಳೆ ಬೆಳಿಗ್ಗೆ ಅಷ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಶುಕ್ರವಾರ ಅಲ್ವಾ, ಹಾಗಾಗಿ ಒಂಥರ ಮನ್ಸಿಗೆ ಸಮಾಧಾನ ಇರಲ್ಲ ಇದ್ರೆ. ಇದು ಮಾಡಿದರೆ ಭಾನುವಾರನೇ ಮಾಡ್ಕೊ ತಿನ್ಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸ್ಕಿಪ್ ಆದರೆ ಸ್ಕಿಪ್ ಆಗಲಿ. ಯಾಕೆ ಗೊತ್ತಾ, ಇಷ್ಟೊಂದು ಹಿಂದಿಂದೇನೆ 2 ದಿವಸಕ್ಕೆ ಎತ್ತಿಗೆ ಮಾಡ್ಕೊ ತಿಂತಾ ಇದ್ದೀರಾ ಅಂತ ಅನ್ಬೋದು. ಇನ್ನು ಮತ್ತೆ ಶ್ರಾವಣ ಸ್ಟಾರ್ಟ್ ಆಗಿಬಿಡುತ್ತೆ 4ನೇ ತಾರೀಕು, ನೆಕ್ಸ್ಟ್ ಈ ಸಂಡೇನಾ, ಈ ಸಂಡೇ ಅಲ್ಲ, ನೆಕ್ಸ್ಟ್ ಸಂಡೇನೆ ಲಾಸ್ಟು. ಆಮೇಲೆ ಅಮಾವಾಸ್ಯೆ ಇದೆ 4ನೇ ತಾರೀಕು. 4 ಭಾನುವಾರನೇ ಅನ್ಸುತ್ತೆ. ಅಮಾವಾಸ್ಯೆ ಆದ್ಮೇಲೆ ನಾವು ತಿನ್ನಂಗಿಲ್ಲ. ಇನ್ನು ಶ್ರಾವಣ 1 ಮಂತ್ ತಿನ್ನಲ್ಲ. ಹಾಗಾಗಿ ಹಂಗೂ ಅದರಲ್ಲೂ ಸೋಮವಾರ ತಿನ್ನಲ್ಲ, ಶನಿವಾರ ತಿನ್ನಲ್ಲ, ಇನ್ನು ಶುಕ್ರವಾರನೂ ತಿನ್ನಂಗಿಲ್ಲ. ಇನ್ನೊಂದು 2 ದಿವಸ ಇದೆ ಅಷ್ಟೇ ಫ್ರೆಂಡ್ಸ್. 2 ದಿವಸದಲ್ಲಿ ತಿಂದ್ರೆ ತಿಂದಂಗೆ, ಇಲ್ಲ ಅಂದ್ರೆ ಇನ್ನೊಂದು ತಿಂಗಳು ತಿನ್ನಂಗಿಲ್ಲ ನಾವು. 1 ತಿಂಗಳು ಆದ್ಮೇಲೆ ಏನಾಗುತ್ತೆ ಅಂದ್ರೆ ಗಣಪತಿ ಹಬ್ಬನೇ ಹಿಂದೆನೆ ಬಂದ್ಬಿಡುತ್ತೆ. ಮತ್ತೆ ಇನ್ನೊಂದು ವಾರಕ್ಕೆ ಇದೆಲ್ಲ ಕ್ಲೀನ್ ಮಾಡಿರ್ತೀವಲ್ಲ ತಿನ್ನೋದು ಅಂತ, ಅವಾಗ್ಲೂ ತಿನ್ನಲ್ಲ. ಇನ್ನು ಗಣಪತಿ ಹಬ್ಬ ಮುಗಿದ ಮೇಲೆನೆ ನಾವು ತಿನ್ನೋದು. ವರಮಹಾಲಕ್ಷ್ಮಿ ಫಸ್ಟು. ವರಮಹಾಲಕ್ಷ್ಮಿ ಹಬ್ಬ ಆದ 15 ದಿವಸಕ್ಕೂ 10 ದಿವಸಕ್ಕೂ ಗಣಪತಿ ಹಬ್ಬ ಬರುತ್ತೆ. ಮತ್ತೆ ಇನ್ನೇನು ತಿಂದು ಮತ್ತೆಲ್ಲ ತೊಳೆಯೋದು ಯಾರು ಅಂದ್ಬಿಟ್ಟು ಗಣಪತಿ ಹಬ್ಬ ಮುಗಿದ ಮೇಲೆ ಇನ್ನು ತಿನ್ನೋದು ನಾವು ನಾನ್ ವೆಜ್ಜು. ಅಲ್ಲಿಗೆ 1.5 ತಿಂಗಳು ಗ್ಯಾಪ್ ಆಗ್ಬಿಡುತ್ತೆ. ಹಾಗಾಗಿ ತಿನ್ನಬೇಕು. ತಿಂದ್ರು ಇನ್ನು 4 ದಿವಸ ಇಲ್ಲ 3 ದಿವಸ ಅಷ್ಟೇ ಟೈಮ್ ಇರೋದು ನನಗೆ. ಏನು ಮಾಡೋದು ಅನ್ನೋದು ಗೊತ್ತಿಲ್ಲ. ಮಧ್ಯದಲ್ಲಿ ಶನಿವಾರ ಬಂದ್ಬಿಡುತ್ತೆ, ಶನಿವಾರ ತಿನ್ನಲ್ಲ ನಾವು. ಹೂವಿನ ರೇಟ್ ಜಾಸ್ತಿ ಆಗಿದೆ ಫ್ರೆಂಡ್ಸ್. 100 ಗ್ರಾಮ್ 50 ರೂಪಾಯಿ ಮಳ್ಳೆ ಹೂವು ತೊಗೊಂಡು ಕಟ್ಟಿದ್ದೀನಿ. ನಾಳೆ ಶುಕ್ರವಾರಕ್ಕೂ ಶನಿವಾರಕ್ಕೂ ಆಗುತ್ತೆ ಅಂತ. ಕೈಯೆಲ್ಲ ನೋವು ಬಂದ್ಬಿಡ್ತು ಕಟ್ಟಿಟ್ಕೊಂಡ್ರೆ ಸರಿ ಪೂಜೆ ಮಾಡೋದಕ್ಕೆ. ಬಿಡಿ ಹೂವನೂ ಜಾಸ್ತಿ ಇದೆ ಹಾಗಾಗಿ. ಸೊ ಫ್ರೆಂಡ್ಸ್, ಅಡುಗೆ ಮಾಡೋಕ್ಕಾಗಲಿಲ್ಲ, ಹೇಳಿದ್ನಲ್ಲ ನಾನ್ ವೆಜ್ ತಿನ್ನಬೇಕು ಅಂತ. ಸೊ ಬಿರಿಯಾನಿ ಕಬಾಬ್ ತರಿಸ್ಕೊಂಡಿದ್ದೀವಿ ನನ್ನ ಮಗಳಿಗೆ ನನಗೂ, ನೋಡ್ಬೋದು. ಸೊ ಮಾಡೋ ಮೂಡ್ ಇರಲಿಲ್ಲ, ಹಾಗಾಗಿ ತರಿಸ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ತಿನ್ಬಿಡೋಣ ರುಚಿಕರವಾದ ಬಿರಿಯಾನಿ. ಚಟಾಪಟ ಬೆಳೆಲೆ ಕಬಾಬ್ ಅಲ್ಲ, ನಾರ್ಮಲ್ ಕಬಾಬ್. ಓಕೆ.